ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸಿನಿಮಾ ಸ್ಟೈಲ್ನಲ್ಲಿ ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಲಾಂಗು ಮಚ್ಚುಗಳಿಂದ ಕೊಲೆಗೆ ಯತ್ನವನ್ನ ಮಾಡಿರುವಂತಹ ದುಷ್ಕರ್ಮಿಗಳು ಅಜ್ಮತ್ ಉಲ್ಲಾ ಖಾನ್ ಹಲ್ಲೆಗೆ ಒಳಗಾಗಿರುವಂತಹ ರೌಡಿ ಶೀಟರ್. ರಾಮನಗರ ನಗರಸಭೆ ಸದಸ್ಯನೂ ಆಗಿರುವಂತಹ ರೌಡಿ ಶೀಟರ್ ರಾಮನಗರದ ರೈಲ್ವೆ ಕೆಳಸೇತುವೆ ಬಳಿ ಡೆಡ್ಲಿ ಅಟ್ಯಾಕ್ ಆಗಿದೆ. ಬೈಕ್ನಲ್ಲಿ ಹೋಗ್ತಾ ಇರುವಂತಹ ಅಜ್ಮತ್ ಮೇಲೆ ಏಕಾಏಕಿ ದಾಳಿ ಮಾಡಲಾಗುತ್ತೆ. ದಾಳಿಯ ವೇಳೆ ಅಜ್ಮತ್ ಎಸ್ಕೇಪ್ ಆಗಿದ್ದು ಅಜ್ಮತ್ ಕಾರನ್ನ ಪುಡಿಗೊಳಿಸಲಾಗಿದೆ. ಗಾಯಾಳು ಅಜ್ಮತ್ಗೆ ಈಗ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಸಿನಿಮಾ ಸ್ಟೈಲ್ನಲ್ಲಿ ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಅನ್ನ ಮಾಡಿರುವಂತಹ ದೃಶ್ಯಾವಳಿಗಳು ಈಗ ಕಾಣಸಿಗ್ತಾ ಇದೆ. ನೀವು ನೋಡಿ ಯಾವ ರೀತಿಯಾಗಿ ನಡು ರಸ್ತೆಯಲ್ಲಿ ಲಾಂಗ್ ಮಚ್ಚುಗಳನ್ನು ಹಿಡ್ಕೊಂಡು ಯಾವ ರೀತಿಯಾಗಿ ಎಂಟ್ರಿಯನ್ನು ಕೊಡ್ತಾರೆ ಅಂತ. ಅಲ್ಲಿರುವಂತಹ ಜನರು ದಿಕ್ಕಾಪಾಲಾಗಿ ಓಡೋಗ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಮೋಹನ್ ಕೊಡ್ತಾರೆ. ಮೋಹನ್, ಹಾಡಾಗಲೇ ನಡೆದಿರುವಂತಹ ಹಲ್ಲೆ ಇದು. ಈಗ ಆ ರೌಡಿ ಶೀಟರ್ ಪರಿಸ್ಥಿತಿ ಹೇಗಿದೆ? ಈ ಹಲ್ಲೆ ಮಾಡಿದವರು ಯಾರು, ಯಾವ ಕಾರಣಕ್ಕಾಗಿ ಹಲ್ಲೆಯನ್ನು ಮಾಡಿದ್ರು? ಖಂಡಿತ ಜಗದೀಶ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ ಸಿನಿಮಾ ಶೈಲಿಯಲ್ಲಿ ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಅನ್ನ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ರಾಮನಗರದ ಒಂದು ಹೃದಯ ಭಾಗ ಆಗಿರ್ತಕ್ಕಂಥ ರೈಲ್ವೆ ಸ್ಟೇಷನ್ ಸರ್ಕಲ್ ನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಆತ ಕೂಡ ಏನೋ ನಗರಸಭಾ ಸದಸ್ಯ ಆಗಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ರೌಡಿ ಶೀಟರ್ಗೆ ಲೀಸ್ಟ್ಗೆ ಆತನು ಕೂಡ ಸೇರ್ಕೊಂಡಿದ್ದ. ಹಿಂದೆ ಕೂಡ ಸಾಕಷ್ಟು ಸಾಕಷ್ಟು ಗಲಾಟೆಗಳನ್ನ ಮಾಡುವ ಮೂಲಕ ರೌಡಿ ಶೀಟರ್ಗೆ ಆತನನ್ನ ಸೇರಿಸಲಾಗಿತ್ತು. ಆದ್ರೆ ಇತ್ತೀಚೆಗೆ ಯಾವ ಗಲಾಟೆ ನಡೆದಿದೆ, ಹಾಗೆ ಯಾರೆಲ್ಲ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಒಂದ್ ಕಡೆ. ಇನ್ನೊಂದ್ ಕಡೆ ಈತ ಏಕಾಏಕಿ ಏನು ರೈಲ್ವೆ ಅಂಡರ್ ಪಾಸ್ ನಲ್ಲಿ ಹೋಗುವಂತ ಸಮಯದಲ್ಲಿ ಬೈಕ್ ನಲ್ಲಿ ಹೋಗುವಂತ ಸಮಯದಲ್ಲಿ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಈ ಒಂದು ಸಮಯದಲ್ಲಿ ಕ್ಷಣಾರ್ಧದಲ್ಲಿ ಆತ ಕೂಡ ಎಸ್ಕೇಪ್ ಅನ್ನ ಆಗಿದ್ದಾನೆ. ಅದಾದ ಬಳಿಕ ಆತನ ಮನೆಯ ಮುಂಭಾಗ ಕೂಡ ಆ 4 ಜನ ಏನು ಅಟ್ಯಾಕ್ ಮಾಡಿದಂತವ್ರು ಕೂಡ ಹೋಗಿ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಮನೆಯ ಮುಂಭಾಗ ನಿಲ್ಲಿಸಿದಂತ ಕಾರ್ಗಳಾಗಿರ್ಬೋದು, ಬೈಕ್ಗಳಾಗಿರ್ಬೋದು, ಸಾಕಷ್ಟು ಮಚ್ಚು ಲಾಗಿನಿಂದ ಬೀಸಿ ಜಖಂ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಸದ್ಯ ಸ್ಥಳಕ್ಕೆ ರಾಮನಗರ ASP ಆದಂತ ರಾಮಚಂದ್ರ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಈಗಾಗಲೇ ಗ್ರಾಮಾಂತರ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಸದ್ಯ ಅಮ್ಜದ್ ಖಾನ್ ಅವ್ರನ್ನ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ಸದ್ಯ ಏನು ರಾಮನಗರ ಗ್ರಾಮಾಂತರ ಠಾಣೆಯಲ್ಲಿ ಆತನಿಗೆ ಒಂದು ಎನ್ಕ್ವೈರಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ASP ರಾಮಚಂದ್ರ ಅವರು ಖುದ್ದಾಗಿ ಭೇಟಿ ನೀಡಿ ಆತನ ಮೇಲೆ ಯಾವ್ದಾದ್ರು ಹಳೆಯ ವೈಷಮ್ಯಗಳಿದಾವ ಅಥವಾ ಇತ್ತೀಚೆಗೆ ಯಾವ್ದಾದ್ರು ಗಲಾಟೆಗಳೇನಾದ್ರು ನಡೆದಿತ್ತಾ ಅಥವಾ ಏನೋ ಇವರು ಬಂದಿದ್ದಂಥವ್ರು ಯಾರು, ನಿನ್ಗೇನಾದ್ರು ಗೊತ್ತಾ ಅನ್ನೋದ್ರ ಬಗ್ಗೆ ಸದ್ಯ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈವರೆಗೂ ಕೂಡ ಯಾರು ಏನು ಅನ್ನೋದು ಕೂಡ ಮಾಹಿತಿ ತಿಳಿದು ಬಂದಿಲ್ಲ. ಏನು ನೀವು ಈಗ ಈ CCTV ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಏನು ರಾಜಾರೋಷವಾಗಿ ಬಂದು ಮಚ್ಚನ್ನ ಬೀಸುವಂತ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿದ್ದಂತ ಜನರು ಕೂಡ ಕಾಲ್ಕೀಳುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಈ ಒಂದು ಸಮಯದ ದೃಶ್ಯಾವಳಿಗಳನ್ನ ಇಟ್ಕೊಂಡು ಅಂದ್ರೆ CCTVಯಲ್ಲಿ ಯಾರ್ಯಾರೆಲ್ಲ ಮುಖಛಾಯೆ ಕಾಣ್ ಬರ್ತಾ ಇದೆ, ಅದು ಅವರು ರಾಮನಗರದವರ ಅಥವಾ ಬೇರೆ ಕಡೆಯಿಂದ ಬಂದಿದ್ದಂತವ್ರ ಅನ್ನೋದ್ರ ಬಗ್ಗೆ ಸದ್ಯ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಜಗದೀಶ್, ಮೋಹನ್, ಇಲ್ಲಿ 3-4 ಜನ ಬಂದು ಹಲ್ಲೆಯನ್ನು ಮಾಡುವಂತಹ ದೃಶ್ಯಾವಳಿಗಳು CCTVಯಲ್ಲಿ ಸಿಗ್ತಾ ಇದೆ. ಯಾವ ರೀತಿಯಾಗಿ ನಡು ರಸ್ತೆಯಲ್ಲಿ ಹಾಡಾಗಲೇ ಸಂಜೆ 5:48 ಸುಮಾರು ನಡೆದಿರುವಂತಹ ಘಟನೆ ಇದು. ಪೊಲೀಸರು ಇವ್ರು ಯಾರು ಬಂದು ಹಲ್ಲೆಯನ್ನು ಮಾಡಿರೋರು, ಇವರಿಗೂ ಮತ್ತೆ ಹಳೆ ವೈಷಮ್ಯದ ವಿಚಾರವಾಗಿ ಏನಾದರೂ ಇತ್ತಾ? ಪೊಲೀಸರು ಏನಾದರೂ ಅವ್ರನ್ನ ಹಿಡಿಯುವಂತಹ ಕೆಲಸ ಮಾಡಿದಾರಾ ಅಥವಾ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಿದೆನಾ? ಸದ್ಯಕ್ಕೆ ಇನ್ನೂ ಕೂಡ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈತ ಏನಿದ್ದಾನೆ, ಈತ ಕೂಡ ಅಂದ್ರೆ ನಗರಸಭಾ ಸದಸ್ಯ ಆಗೋಕ್ಕೂ ಮೊದಲೇ ರೌಡಿ ಶೀಟರ್ ಆಗಿ ಅಂದ್ರೆ ರೌಡಿಯಾಗಿ ಸಾಕಷ್ಟು ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗಿದ್ದ ಅನ್ನೋದು ಕೂಡ ಮಾಹಿತಿ ತಿಳಿದು ಬಂದಿರ್ತಕ್ಕಂಥದ್ದು. ಹೀಗಾಗಿ ಈ ಆಂಗಲ್ ನಲ್ಲೂ ಕೂಡ ಪೊಲೀಸರು ಒಂದ್ ಕಡೆ ತನಿಖೆಯನ್ನ ನಡೆಸ್ತಾ ಇದ್ರೆ ಇತ್ತೀಚಿನ ಗಲಾಟೆಗಳೇನಾರು ಆಗಿದ್ವಾ ಅಥವಾ ನಗರಸಭೆಯ ಸದಸ್ಯ ಆದಂತ ಸಂದರ್ಭದಲ್ಲಿ ವಾರ್ಡ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಆ ಒಂದು ನಗರಸಭೆಯಲ್ಲಿ ಏನಾದ್ರು ಗಲಾಟೆ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಯಾವೆಲ್ಲ ಆಯಾಮಗಳಲ್ಲಿ ಪೊಲೀಸರು ಕೂಡ ಅಂದ್ರೆ ಈ ಹಿಂದೆ ಆಗಿದ್ದಂತ ಘಟನೆಗಳಿಗೋ ಅಥವಾ ಇವರಿಗೆ ಏನಾದ್ರು ಪರಿಚಯ ಇದ್ದಂತವ್ರೆ ಈ ಒಂದು ಕೃತ್ಯವನ್ನ ಎಸಗಿದ್ರ ಅಥವಾ ಬೇರೆ ಯಾರಾದ್ರೂ ಈತನ ವೈಷಮ್ಯವನ್ನ ಇಟ್ಕೊಂಡು ಹಳೆಯ ವೈಷಮ್ಯವನ್ನ ಇಟ್ಕೊಂಡು ಈತನ ಮೇಲೆ ಹಲ್ಲೆಗೆ ಪ್ರಯತ್ನಿಸಿದ್ರ ಅನ್ನೋದ್ರ ಬಗ್ಗೆ ಸದ್ಯ ಖುದ್ದು ASP ರಾಮಚಂದ್ರ ಅವರೇ ಆತನಿಂದ ಒಂದು ಮಾಹಿತಿಯನ್ನ ಪಡಿತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿರ್ತಕ್ಕಂಥ ಏನು ವ್ಯಕ್ತಿಗಳೇನಿದ್ದಾರೆ 4-5 ಜನ
ಆ ಥರ ಅವರು ಕೂಡ ಯಾವೆಲ್ಲ ಹಿಂದೆ ಏನಾರು ಕ್ರೈಮ್ನಲ್ಲಿ ಭಾಗಿಯಾಗಿದ್ರ ಅಥವಾ ಇದೇ ಮೊದಲನೇ ಬಾರಿಗೆ ಅಲ್ಲಿಗೆ ಬಂದಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಸದ್ಯ ಪೊಲೀಸರು ನಾನಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಖುದ್ದು ಸದ್ಯ ಎಲ್ಲರೂ ಕೂಡ ರಾಮನಗರ ನಗರ ಠಾಣೆಯಲ್ಲಿ ಎಲ್ಲ ಬೀಡು ಬಿಟ್ಟಿರ್ತಕ್ಕಂಥದ್ದು. ಹೀಗಾಗಿ ರಾಮನಗರ ನಗರ ಠಾಣೆ ಮುಂಭಾಗ ಏನೋ ಅಮ್ಜದ್ ಖಾನ್ಗೆ ಸೇರಿದಂತ ಆಪ್ತರಾಗಿರ್ಬೋದು ಅಥವಾ ಅವರ ಕುಟುಂಬಸ್ಥರು ಕೂಡ ಸದ್ಯ ಈ ಒಂದು ಠಾಣೆ ಮುಂದೆ ಬಂದು ಏನೋ ಆತನಿಗೆ ಯಾರೆಲ್ಲ ಹಲ್ಲೆಗೆ ಯತ್ನಿಸಿದ್ರ ಅಥವಾ ಅಟ್ಯಾಕ್ ಅನ್ನ ಮಾಡ್ಲಿಕ್ಕೆ ಬಂದಂತವರ ಬಗ್ಗೆ ಏನೋ ಕ್ರಮವನ್ನು ಕೈಗೊಳ್ಳಲೇಬೇಕು ಅನ್ನೋ ಒಂದು ಹೋರಾಟಕ್ಕೆ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು. ಜಗದೀಶ್, ಥ್ಯಾಂಕ್ ಯು ಮೋಹನ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.